आप देख रहे हैं बीजापुर समय। मैं आपके साथ खलील कलादगी। बीजापुर में एएसआई रामन्ना केशापुर के सेवानिवृत्ति रिटायरमेंट पर विदाई समारोह का आयोजन। रामन्ना हनुमंतप्पा केशापुर द्वारा पुलिस विभाग में लंबी सेवा देकर सेवानिवृत्ति रिटायरमेंट पर बुधवार को बीजापुर शहर के गांधी चौक पुलिस स्टेशन ट्रैफिक पुलिस स्टेशन परिसर में ट्रैफिक पुलिस इंस्पेक्टर संगमेश पाटिल के नेतृत्व में विदाई समारोह का आयोजन कर सेवानिवृत्त एएसआई रामन्ना हनुमंतप्पा केशापुर का सम्मान कर इन्हें भावभीनी विदाई दी गई। इस मौके पर ट्रैफिक पुलिस इंस्पेक्टर संगमेश पाटिल, ट्रैफिक पुलिस पीएसआई 1 विश्वनाथ बिरादार, पूर्व पार्षद और श्री रामनवमी उत्सव समिति के अध्यक्ष उमेश वंदाल सहित कई पुलिस कर्मियों ने बात करते हुए अपने अपने विचार व्यक्त किए और साथ ही रिटायर्ड एएसआई रामन्ना केशापुर ने भी बात करते हुए पुलिस विभाग में दी गई अपनी सेवाएं और सेवानिवृत्ति पर हुए विदाई समारोह के बारे में जानकारी दी। इस दौरान पिछले दिनों रिटायर्ड हुए ट्रैफिक पुलिस एएसआई रियाज अहमद पड़कनूर का भी पूर्व पार्षद उमेश वंदाल और शिवानंद भुयार ने फूलों की माला पहनाकर सम्मान किया। एएसआई रामन्ना केशापुर के सेवानिवृत्ति पर आयोजित इस विदाई समारोह में ट्रैफिक पुलिस एएसआई शिवानंद कट्टीमनी, बड़ी संख्या में ट्रैफिक पुलिस बीजापुर, गांधी चौक पुलिस स्टेशन और महिला पुलिस स्टेशन के पुलिसकर्मी, रामन्ना केशापुर की फैमिली के साथ साथ बिजनेसमैन फयाज तिकोटिकर, किराना और अन्य व्यापारी, बागवान मार्केट व्यापारी एसोसिएशन के सदस्य, ऑटो रिक्शा संगठन के सदस्यों के अलावा और भी लोग थे मौजूद। इस विदाई समारोह के दौरान भावुक हुए रिटायर्ड एएसआई रामन्ना केशापुर। ನಮ್ಮ ಹೆಸರು ರಾಮಣ್ಣ ಹನುಮಂತಪ್ಪ ಕೇಶಾಪುರ ಅಂತ ಹೇಳಿ ನಾನು ಸೇವೆಗೆ ಸೇರಿದ ದಿನಾಂಕ ಏನೈತಿ 15/7/1993 ಮತ್ತು ನಂದು ಕ್ವಾಲಿಫಿಕೇಶನ್ ಏನೈತಿ BA/B.Ed ವಿತ್ LLB ಏನು ಇದನ್ನ ಮಾಡ್ಕೊಂಡು ಅದ್ರ ನಾನು ಸೇವೆಗೆ ಸೇರಿದ್ದೇನೈತಿ 15/7/1993 ಸೇವೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ನಾನು ಇದಕ್ಕೆ ಈ ಪೊಲೀಸ್ ಖಾತೆಗೆ ನಾನು ಜಾಯಿನ್ ಆದೆ। ಅಲ್ಲಿಂದ ನಂತರ 1998 ನಾನು ಇಲ್ಲಿ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ನಿಂದ ವರ್ಗವಾಗಿ ಬಸವನ ಬಾಗೇವಾಡಿ PS ಹೋದೆ, ಅದೇ ಕಾನ್ಸ್ಟೇಬಲ್ ಅಂತ ಹೇಳಿ। ಅಲ್ಲಿಂದ ವಾಪಸ್ ಏನೈತಿ 2000 ಅಲ್ಲಿ ಸುಮಾರು 12 ವರ್ಷ ಡ್ಯೂಟಿ ಮಾಡಿ ಆ ನಂತರ ನಾನು ವಾಪಸ್ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ನಂದು ವರ್ಗ ಆಯಿತು। ಅಲ್ಲಿಂದ ಇದನ್ನು ಮಾಡಿ 2012ರಿಂದ 2020 ನಾನು ಅವಲ್ದಾರ್ ಅಂತೇಳಿ ಆಯಿತು। ಅಲ್ಲಿಂದ ಏನೈತಿ SP ಬ್ರಾಂಚಿಗೆ ಆಯ್ತದ ನಂದು ಅಲ್ಲಿಂದ ಪೋಸ್ಟ್। ಅಲ್ಲಿಂದ ASI ಅಂತ 2020ರಿಂದ ಇಲ್ಲಿವರೆಗೂ ಏನೈತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ದಲ್ಲಿ ಸುಮಾರು 4 ವರ್ಷ ನಾನು ಸೇವೆ ಸಲ್ಲಿಸೀನಿ। ಅಲ್ಲಿ ಏನೈತಿ ಟ್ರಾಫಿಕ್ ಒಳಗೆ ಏನೈತಿ 108 ಸಮಸ್ಯೆಗಳು ಬರ್ತಾವ। ಆದ್ರೆ ಆ ಸಮಸ್ಯೆಯನ್ನು ಏನೈತಿ ನಾನು ಎಲ್ಲಾ ಸಮಸ್ಯೆಗಳನ್ನು ಇದನ್ನ ಮಾಡಿ ಅದನ್ನು ಬಗ್ಗು ಬಡಿದು ನನಗೆ ಆಗ್ತಕ್ಕಂಥ ನಾನೇನೈತಿ ಸಾರ್ವಜನಿಕರು ಸುರಕ್ಷಿತವಾಗಿ ಓಡಾಡ್ಬೇಕನ್ನೋದು ಒಂದೇ ನನ್ನ ಉದ್ದೇಶ ಇತ್ತು ಇಲ್ಲಿ। ಅದಕ್ಕಿಂತ ಕೆಟ್ಟ ಉದ್ದೇಶ ಏನಿಲ್ಲ, ಅವ್ರ ಕೇಸ್ ಹಾಕಬೇಕು ಇದನ್ನ ಮಾಡ್ಬೇಕನ್ನೋದೇನಿಲ್ಲ। ಸಾರ್ವಜನಿಕರು ಯಾರೇ ತಿರುಗಾಡಿದ್ರು ಕೂಡ ಸುರಕ್ಷಿತವಾಗಿ ಅಡ್ಡಾಡ್ಬೇಕನ್ನೋದೇ ನಂದು ಗುರಿ ಇತ್ತು। ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ ನಾನು ಏನು ಯಾವುದೂ ಇನ್ನು ಮುಂದೆ ನೋಡಲಿಲ್ಲ। ಯಾರೇ ಇದನ್ನ ಮಾಡಿದ್ರು ಕೂಡ ಯಾರೇ MLA MP ಗಳು ಅವ್ರ PAಗಳು ಅವ್ರು ಫೋನ್ ಮಾಡಿದ್ರು ಕೂಡ ನಾನು ಸ್ಪಂದನೆ ಮಾಡಿಲ್ಲ ಅವ್ರಿಗೆ। ನನ್ನ ಇದು ಡ್ಯೂಟಿ ಮುಖ್ಯ ಇತ್ತು ನನಗೆ, ಸಾರ್ವಜನಿಕ ಸುರಕ್ಷಿತವಾಗಿ ತಿರುಗಬೇಕನ್ನೋದೇ ನಂದೊಂದು ಗುರಿ ಇತ್ತು। ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ। ಡ್ಯೂಟಿ ಮಾಡಿ ಏನೈತಿ ಮೊನ್ನೆ ಸುಮಾರು ನಂದು ಫೆಬ್ರವರಿ ಒಳಗೆ ಏನೈತಿ ನಂದು ಮಹಿಳಾ ಪೊಲೀಸ್ ಠಾಣೆಗೆ ನನಗೆ ಇದನ್ನ ಮಾಡಿದ್ರು ಇಲ್ಲಿಂದ, ಅಂದ್ರೆ ಅದು OD ಇದರ ಮೇಲೆ ಮಾಡಿದ್ರು ಟೆಂಪ್ರವರಿ ಮಾಡಿ ಇಲ್ಲಿ ಸುಮಾರು 4 ತಿಂಗಳಿಂದ ನಾನು ಇಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿವೃತ್ತಿ ಆದೆ ನಾನು ಅಷ್ಟೇ। ASI ಅಂತೇಳಿ ಇದನ್ನ ಮಾಡಿದ್ದಾರೆ ಇಷ್ಟೇ। ಇಲ್ಲಿ ಏನೈತಿ ಈಗ ನನ್ನ ನಿವೃತ್ತಿ ಇದೇನೈತಿ ನನ್ನ ಟ್ರಾಫಿಕ್ ಮೂಲ ಠಾಣೆ ಏನೈತಿ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆ ಅಲ್ಲಿ ನಮ್ಮ PI ಸಾಹೇಬರ ನೇತೃತ್ವದೊಳಗೆ ಮತ್ತು ಸಿಬ್ಬಂದಿಯವರ ನೇತೃತ್ವದೊಳಗೆ ಏನೈತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರ। ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ। ಅದೇ ಪ್ರಕಾರ ಏನೈತಿ ನನ್ನ ಸಿಬ್ಬಂದಿಗಳು ಏನೈತಿ ಎಲ್ಲರೂ ಕೂಡಿ ಟ್ರಾಫಿಕ್ ಸಂಚಾರ ನಿಯಂತ್ರಣ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊತಾ ಇದ್ದೇನೆ। ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಅಷ್ಟೇ ಸರ್, ಮತ್ತೇನಿಲ್ಲ। ಕಾರ್ಯಕ್ರಮದಲ್ಲಿ ಗಣ್ಯ ಅಧ್ಯಕ್ಷ ಸ್ಥಾನವನ್ನು ಸುಂದರ ಸಮಾರಂಭದಂದು ನಮ್ಮ ಕೇಶಾಪುರ ಸಾಹೇಬರ ಸೇವಾ ನಿವೃತ್ತಿಯ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ
ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಸಂಗಮೇಶ್ ಪಾಟೀಲ್ರವ್ರೆ, ನಮ್ಮ ಬಿರಾದರ್ ಗೌಡ್ರೆ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಿಸಿಲ ಮಳಿ ಚಳಿ ಅನ್ನಲಾರ್ದೆ ಎಲ್ಲ ನಿಂತು ತಾವು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೆ ಶರಣಾರ್ಥಿಗಳು. ಕೇಶಾಪುರ ಸಾಹೇಬ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಅವ್ರ ಮೈಕ್ರೋ ಸಾಹೇಬ್ರ ಆಫೀಸ್ನಾಗ ಇರ್ತಾಗಿಂದ ಪರಿಚಯ, ಭಾಳ ಪರಿಚಯ, ಭಾಳ ಉತ್ಸಾಹಿ ಅವರು. ಯಾಕಂದ್ರೆ ಅವ್ರು ರಿಟೈರ್ಡ್ ಆಗ್ಯಾರಂತ ನನಗೆ ಗಾಬರಿ ಅದಾನ. ಈ ತಿಂಗಳು 31ಕ್ಕೆ ಐತ್ರಿ ಬರ್ಬೇಕಂತಂದಾಗ, ಸಾಹೇಬ್ರ ಇನ್ನೂ ನಿಮ್ಮ ವಯಸ್ಸೇ ಆಗಿಲ್ಲ ಅಂತಂದೆ. ನೀವು ಇಷ್ಟು ಜಲ್ದಿ ರಿಟೈರ್ಮೆಂಟ್ ಇಲ್ರಿ ಆಗ್ಯದ ಅಂತಂದ್ರೆ. ಆದ್ರೆ ಎಂಥ ವ್ಯಕ್ತಿಯಪ್ಪ ಅಂತಂದ್ರೆ ಮನ್ಯಾಗ ನೀರು ಕುಡಿದವ್ರು ಹೊಳೆ ಎಲ್ಲಿ ರೋಡ್ ಮೇಲೆ ನೀರು ಕುಡ್ದಿದ್ ಸುತ್ತೆ ನೋಡಿಲ್ಲ ನಾವು. ರೋಡ್ ಚಾ ನೀರು ಎಲ್ಲಿ ಕುಡ್ಕೋತ ನಿಂತೇ ನಾವು. ಅಷ್ಟು ಸೇವಾ ಮಾಡ್ತಿದ್ರು ಜನರದು. ಮತ್ತು ಎಲ್ಲರಿಗೆ ಸ್ಪಾನ್ಸರು ಆದ್ರೆ ಕಾಯ್ದೆ ಕಾನೂನು ಡೈರ ಒಳಗಿದ್ದು ಎಲ್ಲರಿಗೆ ಹೆಲ್ಪ್ ಮಾಡೋರು. ಅವ್ರ ಕಾನೂನು ಬಿಟ್ಟು ಹೋಗ್ತಿದ್ದಿಲ್ಲ ಒಟ್ಟ. ಯಾಕಂದ್ರೆ ಈಗ ನಮಗೆ ಎಲ್ಲ ಹಳಿ ಬಳಗಿದೆ ಎಲ್ಲ. ನಮ್ಮ ಇಲ್ಲೆಲ್ಲ ಮುಜಾವ್ರ ಅದಾರ, ಬಗಲಿ ಸಾಹೇಬ್ರು ಅದಾರ, ಜೇವ್ರ ಸಾಹೇಬ್ರು ಎಲ್ಲ ಹೆಂಗ ಆಗ್ಯದಂದ್ರೆ ಟ್ರಾಫಿಕ್ ಸ್ಟೇಷನ್ ಅಪ್ಪ ಅಂತಂದ್ರೆ ನಮ್ಮ ಅಗದಿ ಒಟ್ಟು ನಮ್ಮ ಇಲ್ಲಿ ಎಲ್ಲ ಅದ್ರ ಬಳಗ ಒಟ್ಟು. ನಮ್ಮ ರಾಮಣ್ಣ ಅವರೇ ನಮ್ಮ ಜೋಡಿ ಪೊಲೀಸರ ಆಗೋಕಿನ ಮೊದಲಿಂದ ನಮ್ಮ ದೋಸ್ತರು ಎಲ್ಲ ಹಿಂಗೆ ಅತಿ ಎಲ್ಲ ನಮ್ಮ ಸಾಹೇಬರು ಇಷ್ಟ ಸೇವಾ ಮಾಡ್ತಾರಲ್ಲ. ಪಾಪ ನಿಮ್ಮ ಸೇವಾ ಪ್ರತಿಯೊಬ್ಬರು ಬಹಳ ಪ್ರಾಮಾಣಿಕವಾಗಿ ತಾವು ಸೇವೆ ಮಾಡ್ತೀರಿ. ಯಾಕಂದ್ರೆ ಬಿಜಾಪುರ ಟ್ರಾಫಿಕ್ ಕಂಟ್ರೋಲ್ ತರೋದು ಅಷ್ಟು ಸಾಮಾನ್ಯ ಅಲ್ಲ. ಮತ್ತು ಇಲ್ಲಿ ನಿಮ್ಮ ಪರಿಸ್ಥಿತಿ ಹೊರ್ತದ. ಕೆಲವೊಂದು ವಿಷಯ ಬಂದಾಗ ತಾವೆಲ್ಲರೂ ಗಟ್ಟಿಯಾಗಿ ನಿಂತಾಗೆ ಮಾತ್ರ, ಒಂದು ಗಟ್ಟಿ ಡಿಸಿಷನ್ ತೊಗೊಂಡಾಗ ಮಾತ್ರ ಇವೆಲ್ಲ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾ ಏನು ಹೆಚ್ಚಿಗೆ ಹೇಳೋದಲ್ಲ. ಯಾಕಂದ್ರೆ ಸಾಹೇಬರು ಈಗ ಹೇಳಿದ್ರು ಈಗ ನಾ ಈ ಕಡೆ ಸೇವಾ ನಿವೃತ್ತಿಗೆ ನಿಮ್ಮ ಜೊತೆ ಸೇವಾ ಚಾಲೂ ಮಾಡ್ತೀನಿ ಅಂತಂದಾರೆ. ನಮ್ಮ ಸ್ವಚ್ಛ ಭಾರತಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಈಗ ಅವ್ರಿಗೆ ನಾವು ತಗೊಂಡು ಅವ್ರಿಗೆ ನಮ್ಮ ಜೊತೆ ಬರ್ಬೇಕಂತಂದು ನಾ ಆಹ್ವಾನ ಮಾಡಿ, ಮತ್ತು ಇಲ್ಲಿ ಪಾಪ ಅವ್ರ ಮುಂದಿನ ಜೀವನ ಅವರು ಮತ್ತೆ ಅವ್ರು ಸುಮ್ ಕುಂದ್ರೋದಿಲ್ಲ. ನೀವೆಲ್ಲರೇ ಸೇವೆ ಮುಗಿದಂಗಿಲ್ಲ. ಮತ್ತು ಈಗ ಜನರ ಸೇವೆ ಚಾಲೂ ಮಾಡ್ತಾರೆ ಅವರು. ಇದ್ದು ತನಕ ಕಾನೂನು ಸೇವೆ ಮಾಡ್ಯಾರ, ಈಗ ಜನರ ಸೇವೆ ಕೂಡ ಮಾಡ್ಬೇಕಂತಂದು ನಮ್ಮ ಶುಭ ಹಾರೈಕೆ ಐತಿ. ನಮ್ಮ ಸಂಚಾರಿ ಠಾಣೆಯ PI ಸಾಹೇಬರಾದ ಸಂಗಮೇಶ್ ಪಾಟೀಲ್ ಸಾಹೇಬರಿಗೂ ಮತ್ತು ವಾಟ್ವಾನ್ ಸಾಹೇಬರಾದ ವಿಜಿ ಬಿರಾದರ್ ಸಾಹೇಬರಿಗೂ ನಾನು ತುಂಬ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಮತ್ತು ನಾನು ಸುಮಾರು ಇಲ್ಲಿ 4.5 ವರ್ಷದಿಂದ ನಾನು ಏನೈತಿ ಇಲ್ಲಿ ಸಂಚಾರಿ ಠಾಣೆಯಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ನನ್ನ ಕೆಲಸ ಏನೈತಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನನಗೇನು ಜನರು ಸುರಳಿತವಾಗಿ ಅಡ್ಡಾಡ್ಬೇಕನ್ನೋದೇ ನನ್ನ ಉದ್ದೇಶ ಇತ್ತು. ಮತ್ತು ಅದರಲ್ಲಿ ಕೆಟ್ಟ ಉದ್ದೇಶ ಏನಿದೆ, ಯಾವುದೇ ವೆಹಿಕಲ್ ಕೂಡ ಇಲ್ಲಿ ನಿಲ್ಲಬಾರ್ದು ಅನ್ನೋದು ಒಂದು ನನ್ನಲ್ಲಿ ಭಾವನೆ ಇತ್ತು. ಆ ಪ್ರಕಾರ ನಾನು ಎಲ್ಲೇ ಬಂದೋಬಸ್ತಿ ಆಗಲಿ ಅಥವಾ ಯಾವುದೇ ಆಗಲಿ ನಾನು ಮೇನ್ ಟ್ರಾಫಿಕ್ ಪಾಯಿಂಟ್ ಕೊಡ್ತಿದ್ರು ನನಗೆ. ಅಲ್ಲಾದರೂ ಕೂಡ ನಾನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ. ಮತ್ತು ಯಾವುದೇ ವೆಹಿಕಲ್ ನಿಲ್ಲಿಸ್ಲಾರ್ದಂಗೆ ನಾನು ನೌಕರಿ ಮಾಡೀನಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಇದೇ ಪ್ರಕಾರ ನಮ್ಮ ಸಿಬ್ಬಂದಿ ಜನರು ಟ್ರಾಫಿಕ್ ಏನೈತಿ ಸಾರ್ವಜನಿಕರು ಸುರಳಿತವಾಗಿ ತರೋಡಂಗೆ ಮಾಡಿಕೊಟ್ರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೇಜಾರು ಪಟ್ಕೋಬೇಡ್ರಿ ಯಾರು ನೌಕರಿ ಮಾಡೋ ಹೊತ್ನಾಗ. ನಮ್ದು ಇರೋದೇ ಇದು 1 ವರ್ಷ. ಕೇವಲ ಒಂದು ಜೇನುನೊಣಕ 40 ವರ್ಷ 40 ದಿವಸ ಆದ ವಯಸ್ಸು ಅಷ್ಟೇ ಜೇನುನೊಣಕ್ಕೆ. ಅದು ಜೇನುನೊಣ ಏನು ಮಾಡುತ್ತೆ, ಸುಮಾರು ಏನೈತೆ ಅದು 40 ದಿವಸದೊಳಗೆ 1000 ಮಕರಂದ ಹೂವಿನ ಮಕರಂದವನ್ನು ಈರಿ ಅದೇಂತ ಒಂದು ತೊಟ್ಟು ಜೇನುತುಪ್ಪವನ್ನು ತಯಾರು ಮಾಡ್ತಾರೆ. ಅದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ತಯಾರು ಮಾಡ್ಬೇಕಾದ್ರೆ ಇಡೀ ತನ್ನ ಸರ್ವಸ್ವವನ್ನೇ ಅದು ತ್ಯಾಗ ಮಾಡ್ತಾರೆ. 40 ವರ್ಷಕ್ಕೆ ಅದರ ಆಯುಷ್ಯ 40 ದಿವಸಕ್ಕೆ ಅದರ ಆಯುಷ್ಯ ಮುಗೀತು. ಅದೇ ಪ್ರಕಾರ ಏನೈತಿ, ನಾವು ಏನೈತಿ ಎಷ್ಟೇ ವರ್ಷ ಇರಲಿ ನಮ್ಮ ಜೀವನ ಏನೈತಿ ತೇಯ್ಬೇಕು. ಅದ್ರೊಳಗೆ ತೇಯ್ದಾಗ ಮಾತ್ರ ಏನೈತಿ ನಮ್ಮ ವೃತ್ತಿ ಏನೈತಿ ಒಂದು ಅದ್ಭುತವಾಗಿ ನಮ್ದು ಇದು ಆಗ್ತದೆ, ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತೇಳಿ ನನ್ನ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸಿ ಇದೇ ಪ್ರಕಾರ ಎಲ್ಲರೂ ಮಾಡಬೇಕು. ಮಾಡಿ ಒಂದು ಸಾಹೇಬರಿಗಾಗಲಿ ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಒಂದು ಹೆಸರು ತಂದಾಗ ಮಾತ್ರ ನಮ್ಮ ಪೊಲೀಸ್ ಖಾತೆಗೆ ಒಂದು ಇದು ಬರ್ತದೆ ಅಂತೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾದ ಕೇಶಾಪುರ ಅವರೇ ಮತ್ತು ಈ ಕಾರ್ಯಕ್ರಮದ ಆಯೋಜಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಪ್ರಥಮವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಆವಾಗಲೇ ಕೇಶಾಪುರ ಅವರು ಹೇಳಿದ್ರು, ಒಂದು ಜೇನು ದುಂಬಿ ಹುಳ 40 ದಿವಸ ಇದನ್ನ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪ ಗಳಿಸಿದೆ ಅಂತ. ಆದರೆ ಅವರು ಸುಮಾರು 30 ವರ್ಷ ಸರ್ವಿಸ್ ಮಾಡಿ ಒಳ್ಳೆಯ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ. ಆದರೆ ಆ ಋಣ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಮತ್ತು ಇವತ್ತಿನ ಅವರ ಉತ್ಸಾಹ, ಇಲಾಖೆಯಲ್ಲಿ ಅವರ ಡ್ಯೂಟಿ ಬಗ್ಗೆ ಉತ್ಸಾಹ ಮತ್ತು ಅದನ್ನು ಎಲ್ಲ ಸಿಬ್ಬಂದಿಗಳ ವರ್ಗದವರು ಅರಿತುಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ
ಇವತ್ತು ನಮ್ಮದು ಟ್ರಾಫಿಕ್ ಡ್ಯೂಟಿ ಅಂದರೆ ಕಂಟಿನ್ಯೂಸ್ ಆಗಿ ನಿಲ್ಲಬೇಕು. ಎಲ್ಲ ಕಡೆಯಿಂದ ನಾವು ಬೆಸ್ಕೋತಾ ಇರ್ತೀವಿ ಟ್ರಾಫಿಕ್ನಲ್ಲಿ. ಯಾರು ಒಬ್ಬರು ಒಳ್ಳೆಯವರು ಅಂತ ಅನ್ನಲ್ಲ. ಅಂಥ ಇದರಲ್ಲೂ ಸಹ ಅವರು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದನ್ನೇ ಅವರ ಎಲ್ಲ ಸಿಬ್ಬಂದಿಗಳು ಸಹ ಆ ರೀತಿ ಒಳ್ಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಅದೇ ಮುಂದೆ ಕಂಟಿನ್ಯೂ ಮುಂದೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಮತ್ತು ಈಗಾಗಲೇ ಉಮೇಶ್ ವಂದರ್ ಅವರು ಬನ್ನಿ ಸಮಾಜ ಸೇವೆ ಮಾಡೋಣ, ಜನಸೇವೆ ಮಾಡೋಣ ಅಂತ ಹೇಳಿದರು. ಇಲ್ಲಿವರೆಗೆ ಅವರು ಕೇಶಾಪುರ ಅವರು 30 ವರ್ಷ ಜನಸೇವೆನೇ ಮಾಡಿದ್ದಾರೆ. ಕಾನೂನು ಸೇವೆ ಅಂದ್ರೆ ಜನಸೇವೆನೇ. ಅವರು ಇನ್ಮೇಲಾದರೂ ಕೇಶಾಪುರ ಅವರು ಕುಟುಂಬದ ಜೊತೆ ನೆಮ್ಮದಿಯಿಂದ ಸುಖಕರವಾಗಿ ಜೀವನ ನಡೆಸಿಕೊಳ್ಳಿ ಅಂತ ನಾವು ವಂದನ ಅವರಿಗೆ ಕೇಳ್ಕೊಂಡು ಇವರು ಕೇಶಾಪುರ ಅವರಿಗೆ ನಾನು ಅನುಮತಿ ಕೊಡ್ತಿದ್ದೀನಿ. ಇಷ್ಟೇ ಮುಂದೆ ಕೇಶಾಪುರ ಅವರ ಭವಿಷ್ಯವು ದೇವರು ಅವ್ರು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆಯ ರೀತಿಯ ಸುಖಕರ ನೆಮ್ಮದಿಯ ಜೀವನ ನಡೆಸಲಿ ಅಂತಂದು ನಾನು ದೇವರಲ್ಲಿ ಬಿಡ್ಕೊಳ್ತೀನಿ. ಕೇಶಾಪುರ ಸರ್ ಬೀಳ್ಕೊಡೋ ಸಮಾರಂಭಕ್ಕೆ ಎಲ್ಲ ನಮ್ಮ ಟ್ರಾಫಿಕ್ ಸ್ಟಾಫ್ ಒಳ್ಳೆ ಮನಸ್ಸಿನಿಂದ ಬಂದು ಅವರಿಗೆ ಹಾರೈಸಿದ್ದಕ್ಕಾಗಿ ನಮ್ಮ ಟ್ರಾಫಿಕ್ ವತಿಯಿಂದ ಎಲ್ಲರಿಗೆ ನಮಸ್ಕಾರ. ಒಂದೇನು ಸರ ಇದಾಗಿ ನಮ್ಮ ಕುಸರಾಜ್ ಗೌಡ್ರು ನಿನ್ನಿಂದ ನಮಗೆ ಭಾಳ ಪ್ರಯತ್ನ ಮಾಡಕತ್ತಿದ್ರು. ಏನೇ ಗೌಡ್ರ ಅದನ್ನ ಹಿಂಗೆ ಮಾಡ್ಬೇಕು ನಮ್ಮ CPS ಅವ್ರು ಸಹಕಾರ ಕೊಟ್ಟರು ಸರ. ಅದು ಮಾಡ್ರಿ ಅಂತಂದಾಗ ನಮ್ಮ ಠಾಣೆಯಿಂದ ಹೋಗ್ಯಾರ ನಾವೇ ಮಾಡ್ಬೇಕು ಅನ್ನೋ ಲೆಕ್ಕದಾಗ ಮಾಡಿದ್ದೇವೆ ಸರ್. ಎಲ್ಲರೂ ಸಹಕಾರ ಮಾಡಿದ್ದೀರಿ. ಇದರಂತೆ ಮುಂದೆ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀ RH ಕೇಶಾಪುರ ಸರ್ ಇವರು ಇವತ್ತಿನ ದಿನ ವಯೋನಿವೃತ್ತಿ ಸಹಜ ಒಂದು ನಿವೃತ್ತಿ ಆಗ್ತಿದ್ದಾರೆ. ಅವರು ನಾವು ಕೂಡಿ 2007ರಲ್ಲಿ ತಾಳಿಕೋಟೆ ಪೊಲೀಸ್ ಸ್ಟೇಷನ್ದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇವೆ. ಹಾಗೂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಳ್ಳೆಯ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಮತ್ತು ಯಾವುದೇ ರೀತಿಯ ದಣು ಅನ್ನುವುದೇ ಅವ್ರಿಗೆ ಇದ್ದಿಲ್ಲ. ಸರ್ ನೀವು ಭಾಳ ವರ್ಷದ್ರಿ 12ಕ್ಕೆ ಹೋಗ್ರಿ ಅಂತ ನಾ ಹೇಳಿದ್ರೆ ನಾವು ಹೋಗೋದಿಲ್ರಿ ಅನ್ನೋರು. ಅಷ್ಟು ಒಂದು ಡ್ಯೂಟಿ ಮಾಡ್ಬೇಕಂತೇಳಿ ಒಂದು ಹುಮ್ಮಸ್ ಅವರಿಗೆ. ಇನ್ನ 10 ವರ್ಷ ಅವರು ಕರ್ತವ್ಯ ನಿರ್ವಹಿಸ್ಲಕ್ಕ ಸರ್ ದೈಹಿಕವಾಗಿ ಸದೃಢದಾರ. ನಾ ಅಂದೆ ಸರ್ ಇನ್ನ 12 ವರ್ಷಕ್ಕೆ ನೀವು ಮಾಡ್ಬೋದು, ಯಾಕಂದ್ರೆ ಅಷ್ಟು ನೀವು ಸ್ಟೆಮಿನಾ ಅಷ್ಟು ಇದ್ರಿ, ಪವರ್ಫುಲ್ ಇದ್ರಿ, ಇದ್ರಾಗ ನಮಗೆ ನೀವು ನಿಂದಿರ್ತೀರಿ ಅಂತ ಹೇಳಿ ನಾವು ಅದು ಹೆಮ್ಮೆ ಪಟ್ಟಿದ್ದೆವು. ಆದ್ರೆ ಸರ್ಕಾರದ ಒಂದು ಆದೇಶ ಏನು ಮಾಡೋಕ್ಕಾಗಲ್ಲ, ಅದು ಮಾಡಬೇಕು. ಅದಕ್ಕೆ ಪರ್ಮಿಷನ್ ಬೇಕಂದ್ರೆ ನಾವು ರಾಜ್ಯಪಾಲರಿಂದ ನಿಮ್ಗೆ ಪರ್ಮಿಷನ್ ಸಿಕ್ಕ ಬರೀ 2-3 ವರ್ಷ ಸಿಗ್ತದೆ ಸರ್. ಅದಕ್ಕೆ ಹೆಚ್ಚಿಗೆ ಸಿಗಂಗಿಲ್ಲ. ಅದು ಹೈ ರೆಕಮೆಂಡ್ ಬೇಕು ಅಂತ ಯಾಕಿಸಿಂದ ನಾವು ಅವ್ರಿಗೆ ಜಾಸ್ತಿ ಮಾಡ್ತಿದ್ದೆವು. ಒಳ್ಳೆಯ ಒಂದು ಅವರು ಹಿರಿಯರು ಮತ್ತು ಎಲ್ಲರಿಗೆ ಸಲಹೆ ಸೂಚನೆ ಕೊಟ್ಟು ಎಲ್ಲರೂ ನೋಡಿ ಒಳ್ಳೆಯ ನಕ್ಕೋತಿರೋರು. ಅವರು ನಿವೃತ್ತಿ ಜೀವನ ಒಳ್ಳೆಯ ರೀತಿಯಿಂದ ಆಗಲಿ, ದೇವರು ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು 2 ಮಾತನ್ನು ನಮಸ್ತೆ. ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆ ಮುಖ್ಯ. ಜೀವನದಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಯೋಚಿಸಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರು ಆಗುವುದು. ಹಾಗೆ ಜನಗಳು ನೀವು ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೆ ನೆನೆಯುವುದು ಸ್ಮಶಾನದಲ್ಲಿ ನೂತ. ಹಾಗೆ ಕೇಶಾಪುರ ಸರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೆನೆಯುತ್ತಾ ಅವರ ನಿವೃತ್ತಿ ಜೀವನ ಸುಖಕರೆಂದು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಉಪಹಾರ ವ್ಯವಸ್ಥೆ ಇದೆ, ದಯವಿಟ್ಟು ಮಾಡ್ಬೇಕಂತ ವಿನಂತಿಸ್ಕೊಳ್ತೀನಿ. ಹಿಂದೆ ಹಚ್ಚಿ. जुड़े रहिएगा आपके अपने चैनल बीजापुर समय के साथ।